ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನಮ್ಮ ಫ್ಯಾಮಿಲಿ ಅವರೆಲ್ಲ ಹೋಗ್ತಿದ್ದೀವಿ ಟೂರಿಸ್ಟ್ ಟೆಂಪಲ್ಗೆ. ಅದು ಎಲ್ಲಿದೆ ಅಂತ ನಮ್ಮ ಅಮ್ಮ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಾವಿಕೊಂಡ ಗಂಗಮ್ಮ ದೇವಿ ಟೆಂಪಲ್ಗೆ ಹೋಗ್ತಾ ಇರೋದು. ಅದು ಬಂದ್ಬಿಟ್ಟು ಬೆಂಗಳೂರಿಂದ 160 ಕಿಲೋಮೀಟ್ರು. ಹಾಗಾಗಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ದಿಗುವಪಲ್ಲೆಯಲ್ಲಿರುವ ಗುಡ್ಡದ ಮೇಲೆ ಇರ್ತಕ್ಕಂಥ ಗಂಗಮ್ಮ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಜೊತೆ ನಾವೆಲ್ಲರೂ ಎಂಜಾಯ್ ಮಾಡೋಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ಹೋಗೋಣ. ಮಾಡಿಲ್ಲ, ಬಾಯ್ ಮಾಡಿ ಇವಾಗ. ಹಾಯ್ ಫ್ರೆಂಡ್ಸ್, ಅಂತೂ ಇಂತೂ ಬಂದು ರೀಚ್ ಆದ್ವಿ ಬಾಯ್ಕೊಂಡ ಟೆಂಪಲ್ಗೆ. ನೋಡಿ, ನಾವು ಬಂದಿರೋ ಗಾಡಿ ಇದೇ ಟೆಂಪೋದಲ್ಲಿ ಬಂದಿರೋದು ಎಲ್ಲರೂ. ತುಂಬಾ ಚೆನ್ನಾಗಿತ್ತು ಜರ್ನಿ ಅಂತೂ. ನಂಗಂತೂ ತುಂಬ ಖುಷಿ ಆಯಿತು. ಬಂದ ತಕ್ಷಣ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿಬಿಟ್ಟು ನಾವು ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಅನ್ನ ಹಾಗೂ ಚಟ್ನಿ ಮತ್ತು ಪಲ್ಯ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಟಿಫನ್ನ ಮಾಡಿದ್ವಿ. ಟಿಫನ್ ಮುಗಿಸ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲರೂ ಹೇಳ್ತಾಯಿದ್ರು. ಹಾಗೆ ಟಿಫನ್ ಮುಗಿದ ತಕ್ಷಣ ಟೆಂಪಲ್ಗೆ ಹೋಗಬೇಕು, ಅದಕ್ಕೋಸ್ಕರ ಎಲ್ಲರೂ ತಿಂಡಿ ತಿಂದ್ಕೊಂಡು ಟೆಂಪಲ್ಗೆ ಹೋಗೋಕ್ಕೆ ಅಂತ ರೆಡಿ ಆದ್ವಿ. ತಿಂಡಿ ಎಲ್ಲ ತಿಂದು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತಂತಂದರೆ ನಾವೆಲ್ಲರೂ ಸೇರಿಕೊಂಡು ಮುಂದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಿವಾಗ. ನಾನು ನನ್ನ ಮಗ ಒಟ್ಟಿಗೆ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ. ನಾವು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಹೇಗಿದೆ ದೇವಸ್ಥಾನ, ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ಇಲ್ಲಿ ಬರಬೇಕಂದ್ರೆ ಬಸ್ಸು ಹಾಗೂ ನಾವು ಯಾವ ಓನ್ ಗಾಡಿಯಲ್ಲೂ ಬರ್ಬೋದು. ಗೌರ್ಮೆಂಟ್ ಬಸ್ಸು ಕೂಡ ಈ ಕಡೆ ಅವೈಲೇಬಲ್ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಇಲ್ಲಿನ ವಾತಾವರಣ ಎಲ್ಲನೂ. ನೋಡಿ, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ದೇವಸ್ಥಾನಕ್ಕೆ ಫಸ್ಟ್ ಮೆಟ್ಲು ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಂಟ್ರೆನ್ಸು. ಇಲ್ಲಿ ನಾವೆಲ್ಲರೂ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಎತ್ತರದ ಪ್ರದೇಶದಲ್ಲಿದೆ. ಮೇನ್ ಶುರು ಆಗುತ್ತೆ ಇಲ್ಲಿಂದ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಮೆಟ್ಲುಗಳನ್ನು ಹತ್ಕೊಂಡು ಒಂದೊಂದೇ ಮೆಟ್ಲು. ನೋಡಿ ಫ್ರೆಂಡ್ಸ್, ಮನಸ್ಸು ನೋಡಿ ಪಾಪುಲ್ ತಗೊಂಡು ಎಷ್ಟು ಬೇಗ ಬೇಗ ಹೋಗ್ತಾಳೆ ಮುಂದೆ. ಮನಸ್ಸು ಕೂತ್ರು ಅಕ್ಕ ಹೇಳೋರ್ಗೆಲ್ಲ ಬೇಗ ಬೇಗ ಬರಪ್ಪ ಅಂತ. ಬರ್ರಿ ಬೇಗ ಬೇಗ. ಏನು ಇಷ್ಟೊಂದು ಲೇಟ್ ಮಾಡ್ತಿರಲ್ಲ. ನೋಡಿ ಗೈಸ್, ಇಲ್ಲಿಂದ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ನೋಡಿ ಗೈಸ್, ಸ್ವಲ್ಪ ಮೇಲೆ ಹೋದ್ರೆ ಹಿಂಗೆ ಕಾಣಿಸ್ತೈತೆ ವ್ಯೂ. ನೋಡಿ ಗೈಸ್, ನಮ್ಮ ಅಮ್ಮ ಸ್ವಲ್ಪ ಮೆಟ್ಲ ತಕ್ಕನೆ ಇಷ್ಟು ಸುಸ್ತಾಗ್ತವ್ರೆ. ಇನ್ನು ಅಷ್ಟು ಮೆಟ್ಲಿದ್ದಾವೆ, ಹೆಂಗೆ ಹತ್ತಾರೋ ನೋಡಿ ಗೈಸ್. ನಮ್ಮ ಅಕ್ಕ ಓಡಿ ಹೋಗ್ಬಿಟ್ಟಾರ ಮೇಲೆ. ಅಲ್ಲಿ ಅಂತೂ ಇಂತೂ ಬಂದ್ಬಿಟ್ಟೈತೆ ದೇವಸ್ಥಾನ. ಗೈಸ್ ಬಂತು ಅನ್ಕೊಂಡ್ರೆ ಮೇಲೆ ಹೋಗ್ಬೇಕಂತೆ. ಇಲ್ಲಿಂದ ರೈಟ್ ತಗೋಬೇಕು ಅನ್ಕೊಂತೀನಿ. ನೋಡಿ ಗೈಸ್, ಇಲ್ಲಿಂದ ವ್ಯೂ ಮೇಲೆಯಿಂದ ಎಲ್ಲರೂ ಇಲ್ಲ ನೋಡ್ತವ್ರೆ. ಯಾರ್ದು फोन चाहिए? क्यों? किसको कॉल करना है? ನನಗೆ ಬರೋ ತಲುಪು ಬರಲ್ಲ. ಅಂತೂ ಬೆಟ್ಟದ ತುಟ್ಟ ತುದಿಯಲ್ಲಿ ಬಂದ್ವಿ. ಒಂದೇ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಒಳಗಡೆ ಫೋನ್ ಅಲೌಡ್ ಇಲ್ಲ. ಇಲ್ಲೇ ಇಸ್ಕೊಂಡ್ಬಿಡ್ತಾರೆ ಫೋನ್ನ. ಎಲ್ಲರೂ 10 ರೂಪಾಯಿ ಕೊಟ್ಬಿಟ್ಟು ಫೋನ್ನ ಇಟ್ಬಿಟ್ಟು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಬಂದು ನೋಡಿ, ಈ ಥರ ಹೊರಗಡೆ ಎಲ್ಲ ಈ ಥರ ಅಂಗಡಿಗಳಲ್ಲಿದ್ದಾವೆ. ದೇವರ ಪ್ರಸಾದ, ಎಲ್ಲ ಥರದ ಸಾಮಾನುಗಳು, ಮಕ್ಕಳಿಗೆ ಆಟ ಸಾಮಾನುಗಳು, ನಮಗೆ ಎಲ್ರಿಗೂ ಥರ ಇದೆ. ಬೇಕಂದವರು ತಗೊಳ್ಳಿ. ನೋಡಿ, ಮತ್ತೆ ಕೆಳಗಡೆ ಹೋಗ್ಬೇಕು ಇವಾಗ. ಐಸ್ ಕ್ರೀಮ್ ತಿಂದ್ಕೊಂಡು ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಸ್ವಲ್ಪ ಜನ ಆಟೋದಲ್ಲಿ ಹೋಗ್ತೀವಿ, ಕಾಲು ನೋವು ಬರ್ತಾಯಿದೆ ಅಂತ ಹೇಳಿದ್ರು. ಹಾಗೆ ಅವ್ರು ಹೋದರು. ನಾವು ಸ್ವಲ್ಪ ಜನ ಎಲ್ಲರೂ ಸೇರಿಕೊಂಡು ನಡ್ಕೊಂಡೇ ಹೋಗೋಣ ಅಂತ ಬರ್ತಾಯಿದ್ದೀವಿ. ತುಂಬಾ ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತು. ಇಲ್ಲಿನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಹಸಿರು ಥರ ಬೆಟ್ಟ ಗುಡ್ಡಗಳು ನೋಡೋಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ಥರ ವಾತಾವರಣ ಸಿಗೋದು ತುಂಬ ಅಪರೂಪ. ಇವಾಗ ಸಿಟಿಯಲ್ಲಂತೂ ಈ ಥರ ಗಿಡ ಮರಗಳನ್ನು ನೋಡೋದೇ ಕಡಿಮೆ. ಮತ್ತು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಖುಷಿಯಾಗಿ ಎಲ್ಲರೂ ಮೆಟ್ಲುಗಳನ್ನು ಇಳ್ಕೊಂಡು ಬಂದ್ವಿ. ತುಂಬ ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಖುಷಿಯಾಗಿ ಬರ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು. ಯಾಕಂದರೆ ಆವಾಗವಾಗ ಈ ಥರ ಹೋಗಬೇಕು ಫ್ರೆಂಡ್ಸ್. ಯಾಕಂದರೆ ಕೆಲಸದ ಮಧ್ಯದಲ್ಲಿ ಬ್ಯುಸಿಯಾಗಿರ್ತೀವಿ. ಈ ಥರ ಹೋಗಿ ಬಂದಾಗ ನಮಗೆ ಮನಸ್ಸು ಒಂಥರ ಹಗುರ ಆಗುತ್ತೆ.
ಒಂಥರ ದೇವರ ಮೇಲೆ ಏನೋ ಒಂಥರ ನಂಬಿಕೆ. ಯಾಕಂದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಾಗ ಮನಸ್ಸು ಕೂಡ ಕೆಲಸ ಮಾಡುತ್ತೆ. ಹಾಗೆ ಬಂದುಬಿಟ್ಟು ಅಡುಗೆ ಮಾಡಬೇಕು. ಇವಾಗ ಚಿಕನ್ ಮಾಡಬೇಕು. ಎಲ್ಲ ತರಕಾರಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ನನ್ನ ಕೆಲಸ ಬೇಗ ಅಡುಗೆ ಮಾಡಬೇಕು ಅಂತೇಳ್ಬಿಟ್ಟು ಒಬ್ಬೊಬ್ಬರು ನನ್ನ ಕೆಲಸ ಮಾಡಿ ಇಲ್ಲಿ ಚಿಕನ್ ಕೂಡ ರೆಡಿ ಆಯಿತು. ಚಿಕನ್ ಹಾಗೂ ಅನ್ನ ರೆಡಿ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಈ ಥರ. ಯಾಕಂತಂತಂದರೆ ಮೊದಲೆಲ್ಲ ಮಾಡ್ತಾಯಿದ್ವಿ. ರೆಡಿ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮತ್ತು ಚಿಕನ್ ಹಾಗೂ ನಾವು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಫೇಮಸ್ಸು ಫ್ರೆಂಡ್ಸ್. ಹಾಗಾಗಿ ರೊಟ್ಟಿ ಕೂಡ ತಂದಿದ್ವಿ. ಊಟ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಮತ್ತೆ ಒಂದು ಸಲ ಇವರು ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ರು ನನ್ನ ಮಗಳು. ಹಾಗಾಗಿ ಮತ್ತೆ ಒಂದು ಸಲ ಹೋದರು. ಏನೋ ತೊಗೋಬೇಕು ಅಂತ ಹೇಳಿಬಿಟ್ಟು ನೋಡ್ತವ್ರೆ ನೋಡಿ. ತಗೊಂಡ್ರು, ಅವ್ರಿಗೆ ಇಷ್ಟವಾದ ತಗೊಂಡು. ಹಾಗೆ ಇಲ್ಲಿ ಬಾಯಿಕೊಂಡ ಅಂತ ಹೆಸರು ಬರೋಕ್ಕೆ ಒಂದು ಕಾರಣ ಇದೆ ಫ್ರೆಂಡ್ಸ್. ಬೆಟ್ಟದ ಮೇಲೆ ಬಾವಿ ಅಂತ ಇದೆ. ಅಲ್ಲಿ ಕೊಂಡದಲ್ಲಿ ದೇವರು ಎಲ್ಲ ಗಂಗಮ್ಮ ತಾಯಿ ಬಂದುಬಿಟ್ಟು ಉದ್ಭವ ಆಗುತ್ತಂತೆ ನೀರಲ್ಲಿ. ಹಾಗಾಗಿ ಅಲ್ಲಿ ನನ್ನ ಸ್ಥಾಪನೆ ಮಾಡಿ ಅಂತ ಹೇಳಿದ್ರಂತೆ. ಹಾಗಾಗಿ ಇಲ್ಲಿ ಬೆಟ್ಟದ ಮೇಲೆ ಬಾವಿಯಲ್ಲಿ ದೇವರ ದರ್ಶನ ಕಾಣಿಸಿಕೊಂಡಿದ್ದಕ್ಕೆ ಹಾಗಾಗಿ ಗಂಗಮ್ಮ ದೇವಿ ಬೆಟ್ಟದಲ್ಲಿ ನೆಲೆಸಿದ್ದಾಳೆ. ತುಂಬ ಬೆಟ್ಟದ ಮೇಲೆ ತುಂಬಾ ಎತ್ತರ ಪ್ರದೇಶದಲ್ಲಿ ದೇವಸ್ಥಾನ ಸ್ಥಾಪನೆಯಾಗಿದೆ ಫ್ರೆಂಡ್ಸ್. ಇಲ್ಲಿನ ವಿಶೇಷತೆ ತುಂಬಾ. ದೇವರ ದರ್ಶನ ಎಲ್ಲ ಆದಮೇಲೆ ಇಲ್ಲೇ ಪಕ್ಕದಲ್ಲೇ 1 ಕಿಲೋಮೀಟ್ರ್ ದೂರದಲ್ಲಿ ಲೆಜಾರ್ಡ್ ಥರ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ಒಬ್ಬೊಬ್ಬರಿಗೆ 350 ರೂಪಾಯಿ ಚಾರ್ಜ್ ಅಂತೆ. ಹಾಗಾಗಿ ಹೋಗೋಣ ಬಿಡು ಏನೋ ಅಂತ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಎಲ್ಲರೂ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ಎಲ್ಲನ ಮಾನಸ ಅವರೇ ನೋಡಿಕೊಂಡ್ರು. ಹಾಗಾಗಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಂಟ್ರಿ ಆದ್ವಿ ಟಿಕೆಟ್ ತೊಗೊಂಡು. ಒಳಗಡೆ ಹೋಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನೋಡಿ. ವಾತಾವರಣ ಎಲ್ಲ ಸೂಪರಾಗಿದೆ. ಒಬ್ಬೊಬ್ಬರೇ ಒಳಗಡೆ ಬಿಟ್ಟರು ಚೆಕ್ ಮಾಡಿ ನಮ್ಮನ್ನೆಲ್ಲ. ಈ ಟ್ಯಾಗ್ ಕೂಡ ಕೈಗಳಿಗೆ ಒಬ್ಬೊಬ್ಬರಿಗೆ ಟ್ಯಾಗ್ಗಳು ಹಾಕಿದ್ರು. ಯಾಕಂತಂದರೆ ಅದೊಂದು ಗುರ್ತಿನ ಚೀಟಿ ಥರ ಎಷ್ಟು ಜನ ಎಂಟ್ರಿ ಆಗಿದ್ವಿ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ ಒಳಗಡೆ ಟ್ಯಾಗ್ನ ಹಾಕ್ಕೊಂಬಿಟ್ಟು ಒಳಗಡೆ ಎಂಟ್ರಿ ಆಗಿ ನೋಡ್ತೀವಿ. ತುಂಬಾ ಮಿರಾಕಲ್ ಥರ ಚೆನ್ನಾಗಿ ಅನ್ನಿಸ್ತು. ಎಲ್ಲಂದರಲ್ಲಿ ಈ ಥರ ನೋಡಿ ನೀರುಗಳು, ಸ್ವಿಮ್ಮಿಂಗ್ ಪೂಲು, ಆಟ ಆಡೋಕ್ಕೆ ಜಾರುಬಂಡಿ ಥರ ತುಂಬ ಖುಷಿ ಆಯಿತು. ಎಲ್ಲರೂ ಎಂಜಾಯ್ ಮಾಡಿದ್ವಿ ಆಟ ಆಡಿಕೊಂಡು. ಈ ಥರ ಜಾರುಬಂಡಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡು ಒಬ್ಬೊಬ್ಬರು ಕೂಡ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲರ ಜೊತೆ, ಮಕ್ಕಳ ಜೊತೆ, ನಮ್ಮ ಮಕ್ಕಳು ಫ್ರೆಂಡ್ಸು ಕೂಡ ಬಂದಿದ್ದರು. ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ಹಾಗಾಗಿ ಇದೇ ಥರ ನೀವು ಕೂಡ ಅವಾಗವಾಗ ಹೊರಗಡೆ ಮಕ್ಕಳು ಕರ್ಕೊಂಡು ಟ್ರಿಪ್ಗೆ ಅಂತ ಹೋಗಿ ಒಂಥರ ಮನಸ್ಸಿಗೇನೋ ಖುಷಿ ಆಗುತ್ತೆ ಅಂತ ಹೇಳ್ತಾ ಮುಗಿಸ್ತೀನಿ. Of the cities I kept searching for the heart that was lost far away from me. In the shadow of the mountains, this pain was hidden. In the waves of the rivers, that secret was never found. A long journey in search of your love. From cities to mountains I walked. The heart that was lost, now I feel its presence. You've given me this treasure of love. Met some strangers on the way, but the journey of the heart remains solitary.